ನಮಸ್ಕಾರ ಸ್ನೇಹಿತರೆ, ಜ್ಯೋತಿಷ್ಯ ಕಲ್ಪವೃಕ್ಷ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದಿನ ವಿಶೇಷವಾದ ಸಂಚಿಕೆಯಲ್ಲಿ 4, 13, 22, 31 ಈ ದಿನಾಂಕಗಳಲ್ಲಿ ಜನಿಸಿದವರ ಅವರ ಜೀವನದ ಗುಣ, ನಡತೆ, ಸ್ವಭಾವ, ಲಕ್ಷಣಗಳ ಬಗ್ಗೆ ತಿಳಿಯೋಣ. ಸ್ನೇಹಿತರೆ, ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮರಿದೇ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ನಮ್ಮಲ್ಲಿ ನಿಮಗೆ ಬೇಕಾದ ಭಾಷೆಗಳಲ್ಲಿ ಜಾತಕ, ನಂತರ ಜಾತಕದ ವಿಶ್ಲೇಷಣೆಯನ್ನು ಮಾಡಿಕೊಡಲಾಗುವುದು. ನಂತರ ವಧುವರರ ಗಣಕೂಟಗಳ ವಿವರಣೆ, ಮದುವೆ, ಗೃಹ ಪ್ರವೇಶ, ಗೃಹಾರಂಭ, ಇನ್ನು ಇತರ ಎಲ್ಲ ರೀತಿಯ ಶುಭ ಕಾರ್ಯಗಳಿಗೆ ಶುಭ ಮುಹೂರ್ತಗಳನ್ನು ಇಟ್ಟುಕೊಡಲಾಗುವುದು. ನೀವುಗಳು ನಿಖರವಾದ ದಿನಾಂಕ, ಸಮಯ, ವಿಳಾಸವನ್ನು ಈ ಕೆಳಗಿನ ವಾಟ್ಸಪ್ ನಂಬರಿಗೆ ಕಳುಹಿಸಿ. ನಾವು ಜಾತಕ, ನಂತರ ಶುಭ ಮುಹೂರ್ತಗಳ ವಿವರಣೆಯನ್ನು ನಿಮಗೆ PDF ಮುಖಾಂತರ ನಾವು ಕಳಿಸಿಕೊಡುತ್ತೇವೆ. ಸ್ನೇಹಿತರೆ, ಇನ್ನು 4, 13, 22, 31 ಈ ದಿನಾಂಕಗಳಿಗೆ ರಾಹು ದೇವನು ಅಧಿಪತಿಯಾಗಿರುವನು. ಇನ್ನು ಈ ದಿನಾಂಕಗಳಲ್ಲಿ ಜನಿಸಿದವರ ಜೀವನದ ಗುಣ, ನಡತೆ, ಸ್ವಭಾವಗಳನ್ನು ಹೇಳುವುದಾದರೆ, ನೀವುಗಳು ಎಲ್ಲ ರೀತಿಯ ಕೆಲಸ ಕಾರ್ಯಗಳಲ್ಲಿ ಬಹಳ ಅಚ್ಚುಕಟ್ಟನ್ನು ಬಯಸುವಿರಿ. ನೇರ ನುಡಿ ಮಾತುಗಳನ್ನು ಆಡುವಿರಿ. ಕೆಲವೊಂದು ಬಾರಿ ನಾನು ಮಾಡಿದ್ದೇ ಸರಿ ಎನ್ನುವ ಮನೋಭಾವ ಗುಣ ನಿಮ್ಮದಾಗಿರುತ್ತದೆ. ಇದರಿಂದ ನಿಮ್ಮ ಸ್ನೇಹಿತರು, ಬಂಧು ಮಿತ್ರರು ಶತ್ರುಗಳಾಗಿ ಬಿಡುತ್ತಾರೆ. ಇನ್ನು ವಾಹನಗಳನ್ನು ಚಲಾಯಿಸುವಾಗ ಎಚ್ಚರ ವಹಿಸುವುದು ತುಂಬ ಒಳ್ಳೆಯದು. ಕ್ಷಣ ಕ್ಷಣಕ್ಕೂ ನಿಮ್ಮ ಮನೋಭಾವ ಬದಲಾಗುತ್ತಿರುತ್ತದೆ. ನಿಮ್ಮ ಮಾತುಗಳು ಒರಟಾಗಿದ್ದರೂ ಮೃದು ಸ್ವಭಾವದವರು. ನೀವುಗಳು ನಿಮಗೋಸ್ಕರ ಯಾರ ಬಳಿಯೂ ಜಗಳ ಮಾಡುವುದಿಲ್ಲ. ಆದರೆ ನಿಮ್ಮ ಸ್ನೇಹಿತರು, ಬಂಧು ಮಿತ್ರರಿಗೆ ತೊಂದರೆಯಾದರೆ ಅವರುಗಳ ಪರವಾಗಿ ಜಗಳಕ್ಕೆ ನೀವೇ ಹೋಗುವಿರಿ. ಇನ್ನು ಎಲ್ಲ ರೀತಿಯ ವ್ಯವಹಾರಗಳಲ್ಲಿ ನ್ಯಾಯ ಮಾರ್ಗವಾಗಿ ಮಾತನಾಡುವಿರಿ. ಶೀಘ್ರ ಕೋಪಿಗಳಾದ ನಿಮಗೆ ನಿಮ್ಮ ಸ್ನೇಹಿತರು ನಿಮಗೆ ಸಹಾಯ ಮಾಡಲು ಬರುವುದಿಲ್ಲ. ನೀವುಗಳು ಸುಮ್ಮನೆ ಕೂರುವಂತವರಲ್ಲ. ಯಾವುದಾದರೂ ಚಟುವಟಿಕೆಗಳಲ್ಲಿ ನಿರಂತರವಾಗಿ ಇರುತ್ತೀರಿ. ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಪಟ್ಟರೂ, ಯಾವುದೇ ಕೆಲಸ ವ್ಯವಹಾರವನ್ನು ಮಾಡಿದರೂ ಅದರಲ್ಲಿ ನೀವುಗಳು ಸ್ಥಿರವಾಗಿ ನಿಲ್ಲುವುದಿಲ್ಲ. ನೀವುಗಳು ಸಣ್ಣ ಪುಟ್ಟ ವಿಷಯಗಳಿಗೆ ತಲೆಕೆಡಿಸಿಕೊಂಡು ಕೊರಗುವಿರಿ. ನಂತರ ನೀವುಗಳು ಒಳ್ಳೆಯ ಆಹಾರ ಪ್ರಿಯರು. ಹಣಕಾಸಿನ ವಿಚಾರದಲ್ಲಿ ಎಚ್ಚರ ವಹಿಸಿ. ಮೃದು ಸ್ವಭಾವರಾದ ನೀವು ಯಾರಾದರೂ ನಿಮ್ಮ ಬಳಿ ಬೇಡಿ ಬಂದರೆ ಅವರಿಗೆ ತುಂಬ ಸಹಾಯ ಮಾಡುತ್ತೀರಿ. ನಿಮ್ಮ ಬಳಿ ಹಣ ಉಳಿಯುವುದಿಲ್ಲ. ಸಂಪಾದನೆಯಕ್ಕಿಂತ ಖರ್ಚು ಹೆಚ್ಚಾಗಿರುತ್ತದೆ. ಸ್ನೇಹಿತರೆ, ಇನ್ನು ನಿಮ್ಮ ಸಾಂಸಾರಿಕ ಜೀವನವು ದೃಢವಾದ ನಿರ್ಧಾರ, ಸ್ಥಿರ ಬುದ್ಧಿ ಬೆಳೆಸಿಕೊಂಡರೆ ಒಳ್ಳೆ ಜೀವನ ನಿಮ್ಮದಾಗುವುದು. ನಿಮ್ಮ ಬದುಕಿನಲ್ಲಿ ದಿನಕ್ಕೊಂದು ಬದಲಾವಣೆಗಳನ್ನು ನೀವು ಕಾಣುತ್ತೀರಿ. ಇನ್ನು ಪರಿಹಾರ ಎಂದು ಹೇಳುವುದಾದರೆ, ಪ್ರತಿದಿನವೂ ನಿಮ್ಮ ಕುಲದೇವರ ಪೂಜೆ, ಆರಾಧನೆ ಮಾಡುವುದು ತುಂಬಾ ಒಳ್ಳೆಯದು. ಪ್ರತಿ ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಕ್ಕೆ ಹೋಗುವುದು ಅಥವಾ ಶ್ರೀ ದುರ್ಗಾದೇವಿಯ ಅಮ್ಮನವರ ದೇವಾಲಯಕ್ಕೆ ಹೋಗುವುದು ತುಂಬಾ ಒಳ್ಳೆಯದು. ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು. ಸನ್ಮಂಗಳಾನಿ ಭವತು.